ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಟಾಕ್ಸ್ ಕನ್ನಡ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಮ್ಮ ಒಂದು ಡಿಫೆನ್ಸ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಬಜೆಟ್ ಸ್ಪೆಷಲ್ ಸ್ಟಾಕ್ಸ್ಗಳಲ್ಲಿ ಇವತ್ತಿನ ಕ್ಷೇತ್ರ ಬಂದ್ಬಿಟ್ಟು ಡಿಫೆನ್ಸ್ ಸೆಕ್ಟರ್. ಪ್ಯೂರ್ಲಿ ಹೌದು, ಡಿಫೆನ್ಸ್ ಸೆಕ್ಟರ್ ಅಂದಾಗ ಕೇವಲ ಒಂದು ಸರ್ಕಾರಿ ಸ್ಟಾಕ್ಸ್ ಅಷ್ಟೇ ಅಲ್ಲ, PSU ಸ್ಟಾಕ್ಸ್ಗಳು ಅಷ್ಟೇ ಅಲ್ಲ, ಪಬ್ಲಿಕ್ ಸೆಕ್ಟರ್ ಅಷ್ಟೇ ಅಲ್ಲ, ಪ್ರೈವೇಟ್ ಸ್ಟಾಕ್ಗಳನ್ನು ಕೂಡ ಕವರೇಜ್ ಮಾಡ್ತಾ ಇದ್ದೀನಿ. ವೆರಿ ಇಂಟ್ರೆಸ್ಟಿಂಗ್ ವಿಡಿಯೋ ಇದೆ. ಆಲ್ಮೋಸ್ಟ್ ಆಲ್ ಒಂದು 25 ಸ್ಟಾಕ್ಗಳ ಒಂದು ಕವರೇಜ್ ಇದೆ. ಆದರೆ ಟೈಮ್ ಜಾಸ್ತಿ ಹಿಡಿಯಲ್ಲ ಸ್ನೇಹಿತರೆ. ಬೇಗ 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 ಕವರ್ ಅಪ್ ಮಾಡಿಬಿಡೋಣ ಫಾಸ್ಟಾಗಿ. ಯಾವುದೂ ಜಾಸ್ತಿ ಎಕ್ಸ್ಪ್ಲನೇಷನ್ ಕೊಡೋದು ಬೇಡ. ಕೆಲವೊಂದಿಷ್ಟು ಕ್ಲಿಪ್ಪಿಂಗ್ಸ್ಗಳ ಮುಖಾಂತರ ಅವುಗಳನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾಗೆ ಅಲ್ಫಾಬೆಟಿಕಲಿ ಸ್ಟಾಕ್ಗಳ ಹೆಸರನ್ನು ಹೇಳ್ಬಿಡ್ತೀನಿ ಅಷ್ಟೇ. ಓಕೆ, ಬನ್ನಿ ನೋಡೋಣ. ನೋಡಿ, ಡಿಫೆನ್ಸ್ ಇಂಡಸ್ಟ್ರಿ ಆ್ಯಂಡ್ ಸ್ಟಾಕ್ಸ್ ಇನ್ ಇಂಡಿಯಾ ಅಂದಾಗ ನಾವು ನಮ್ಮ ಕಣ್ಣಿಗೆ ಬರೋದೇನು ಮೊದಲು, ಆಮೇಲೆ ಆಲ್ಮೋಸ್ಟ್ ಆಲು ಡಿಫೆನ್ಸ್ ಸೆಕ್ಟರ್ಗೆ ಬಜೆಟ್ನಲ್ಲಿ ಜಾಸ್ತಿ ಒಂದು ಅಲೋಕೇಶನ್ ಮಾಡ್ತಾ ಇದ್ದಾರೆ ಫಂಡಿಂಗು. ಫಸ್ಟ್ ಒಂದು ಪ್ರಯಾರಿಟಿ ಕೊಡೋದೇ ಡಿಫೆನ್ಸ್ ಸೆಕ್ಟರ್ಗೆ ಅಂತ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ. ಹಾಗೆ ರಕ್ಷಣಾ ಸಚಿವರು ಕೂಡ ಪದೇ ಪದೇ ಹೇಳ್ತಾ ಇದ್ದಾರೆ. ಡಿಫೆನ್ಸ್ ಸೆಕ್ಟರ್ ಬಗ್ಗೆ ನಾವು ತುಂಬ ಒಂದು ಫೋಕಸ್ ಮಾಡ್ತೇವೆ. ನಮ್ಮ ದೇಶದಲ್ಲಿ ಉತ್ಪಾದನೆ ಮಾಡುವುದಷ್ಟೇ ಅಲ್ಲ, ಬೇರೆ ದೇಶಗಳಿಗೆ ಕೂಡ ಪ್ರಾಡಕ್ಟ್ಸ್ಗಳನ್ನು ಎಕ್ಸ್ಪೋರ್ಟ್ ಕೂಡ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಅಂತಂದು ಆ ಥರನೂ ಹೇಳಿದ್ದಾರೆ. ಹೀಗಾಗಿ ಡಿಫೆನ್ಸ್ ಸೆಕ್ಟರ್ಗೆ ಒಂದು ಫಸ್ಟ್ ಪ್ರಯಾರಿಟಿ ಅಂತ ಎಲ್ಲರಿಗೂ ಗೊತ್ತಿದ್ದ ವಿಷಯ. ಫಸ್ಟ್ ಪ್ರಯಾರಿಟಿ ಕಮ್ಸ್ ಟು ಡಿಫೆನ್ಸ್. ದೇಶದ ರಕ್ಷಣೆಗೆ ಮೊದಲನೇ ಆದ್ಯತೆಯಾಗಿ ಕೊಡುತ್ತಾರೆ. ಹಾಗೆ ಮೊದಲನೇ ಆದ್ಯತೆ ಅಂದಾಗ ನ್ಯಾಚುರಲಿ ಅದಕ್ಕೆ ಜಾಸ್ತಿ ಒಂದು ಅಲೋಕೇಶನ್ ಜಾಸ್ತಿ ಇರುತ್ತೆ. ಈ ಸಲದ ಬಜೆಟ್ನಲ್ಲಿ ಬಜೆಟ್ ಗಾತ್ರನೂ ದೊಡ್ಡದಿದೆ. ಹಾಗೆ ಅಲೋಕೇಶನ್ ಕೂಡ ಡಿಫೆನ್ಸ್ ಸೆಕ್ಟರ್ಗೆ ಜಾಸ್ತಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹೀಗಾಗಿ ಡಿಫೆನ್ಸ್ ಸೆಕ್ಟರ್ನ ಎಲ್ಲ ಸ್ಟಾಕ್ಗಳು ಒಂದು ಫೋಕಸ್ನಲ್ಲಿರ್ತವೆ. ನೋಡಿ, ಇದರ್ ಇಟ್ ಮೇ ಬಿ ನಮ್ಮದು ಒಂದು 3 ಭೂಸೇನೆ ಆಗಿರ್ಬೋದು, ವಾಯುಸೇನೆ ಆಗಿರ್ಬೋದು, ಹಾಗೆ ನೌಕಾದಳ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ಒಂದು ಪ್ರಯಾರಿಟಿ ಜಾಸ್ತಿ ಸಿಗುತ್ತೆ. ನಾನು ನಿಮಗೆ ಕೆಲವೊಂದಿಷ್ಟು ಕ್ಲಿಪ್ಪಿಂಗ್ಸ್ಗಳ ಮುಖಾಂತರ ನೋಡಿ ಕೆಲವೊಂದಿಷ್ಟು ಸ್ಟಾಕ್ಗಳನ್ನು ಅಲ್ಲೇ ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ. ಹಾಗೆ ಸ್ಟಾಕ್ ಹೆಸರನ್ನು ನಂತರ ಹೇಳ್ತೀನಿ. ನೋಡಿ, ಎದಕ್ಕೆ ಕ್ಲಿಪ್ಪಿಂಗ್ಸ್ ತೋರಿಸ್ತೀನಿ ಅಂದರೆ, ಇಲ್ಲಿ ಒಂದು ಟ್ಯಾಂಕರ್ ಇದೆ, ಯುದ್ಧದ ಒಂದು ಟ್ಯಾಂಕರ್ ಇದೆ. ಓಕೆ, ಇದರಲ್ಲಿ ನೋಡಿ, ಈ ಒಂದು ಬುಲೆಟ್ಸ್ಗಳನ್ನು ಉತ್ಪಾದನೆ ಮಾಡ್ತಕ್ಕಂಥ ಕಂಪ್ನಿನೇ ಬೇರೆ, ರೈಫಲ್ಸ್ಗಳನ್ನು ಉತ್ಪಾದನೆ ಮಾಡ್ತಕ್ಕಂಥ ಕಂಪ್ನಿನೇ ಬೇರೆ. ಹಾಗೆ ಇಲ್ಲೊಂದು ಇದೆ ಶೂಟರ್, ಇದು ಒಂದು ಅದನ್ನು ಉತ್ಪಾದನೆ ಮಾಡ್ತಕ್ಕಂಥದ್ದೇ ಬೇರೆ. ಈ ಒಂದು ಹೌದಾ ಮ್ಯಾಗ್ನೆಟಿಕ್ ಅಥವಾ ಉಕ್ಕಿನ ಒಂದು ಉತ್ಪಾದನೆ ಮಾಡ್ತಕ್ಕಂಥದ್ದೇ ಬೇರೆ, ಸ್ಟೀಲು ಅದೆಲ್ಲ. ಹೀಗೆ ಒಂದು ಟ್ಯಾಂಕರ್ನಲ್ಲಿ ಸಾಕಷ್ಟು ಕಂಪ್ನಿಗಳು ಕೆಲಸ ಮಾಡ್ತಾ ಇರ್ತವೆ. ಈ ಒಂದು ಇದು ಟ್ಯಾಂಕರ್ನಲ್ಲಿ ಸಾಕಷ್ಟು ಎಕ್ಸ್ಪ್ಲೋಸಿವ್ ಟ್ಯಾಂಕರ್ನಲ್ಲಿ ಕೆಲಸ ಮಾಡ್ತವೆ. ಇದು ಎಲ್ಲ ನಿಮ್ಗೆ ಗೊತ್ತೇ ಇದೆ. ಮಿಸೈಲ್ಸ್ ಯಾವುದು ಉತ್ಪಾದನೆ ಮಾಡ್ತವೆ, BDL ಉತ್ಪಾದನೆ ಮಾಡುತ್ತೆ. ಹಾಗೆ ಯುದ್ಧದ ಟ್ಯಾಂಕರ್ಗಳನ್ನು ಸಾಕಷ್ಟು ಕಂಪ್ನಿಗಳು ಪ್ರೊಡ್ಯೂಸ್ ಮಾಡ್ತವೆ. ಸಪೋಸ್ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಈ ಒಂದು ಟ್ಯಾಂಕರ್ನಲ್ಲಿ BL, BHEL, ಡೇಟಾ ಪ್ಯಾಟರ್ನ್ಸ್, DCX, MTAR ಈ ಥರ ಎಲ್ಲ ಸಾಕಷ್ಟು ಕಂಪ್ನಿಗಳು ಕೆಲಸ ಮಾಡ್ತವೆ. ಸ್ಪೆಷಲಿ ನೈಬು ಈ ಥರ ಸಾಕಷ್ಟು ಕಂಪ್ನಿಗಳು. ಇದು ಶಿಪ್ಪಿಂಗು ಕಂಪ್ನಿ, ಇದು ಕೋಚಿನ್ ಶಿಪ್ ಯಾರ್ಡು ದೇಶದೊಂದು ವಾಯುಸೇನೆಗೆ ದೇಶದ ನೌಕಾದಳಕ್ಕೆ ಒಂದು ಕೊಡುಗೆ ಕೊಡ್ತವೆ. ಇದು ನೋಡಿ, ಸಬ್ಮರೀನ್ ಉತ್ಪಾದನೆ ಮಾಡ್ತಕ್ಕಂಥದ್ರಲ್ಲಿ ನಾನು ಹೇಳಿದ್ದೀನಿ, ಮಜ್ಗಾಂವ್ ಡಾಕ್ ಈಸ್ ಒನ್ ಆಫ್ ದ ಬೆಸ್ಟ್ ಸ್ಟಾಕ್. ತುಂಬ ಹೆಸರು ಪಡೆದಿದೆ ದೇಶದ ಒಂದು ರಕ್ಷಣಾ ವ್ಯವಸ್ಥೆಗೆ. ಅದರಲ್ಲಿ ವಾಯುಸೇನೆಗೆ ಈ ಥರ ಒಂದು ಶಿಪ್ಗಳನ್ನು ನಿರ್ಮಾಣ ಮಾಡಿಬಿಟ್ಟು ಕೊಡ್ತವೆ. ಇದು ನಮ್ಮ ದೇಶದ INS ವಿಕ್ರಮಾದಿತ್ಯ. ಹೌದು, ಹೆಮ್ಮೆ ವಿಕ್ರಮಾದಿತ್ಯ ವಾರ್ಶಿಪ್ ಇದು ತುಂಬ ಚೆನ್ನಾಗಿ ನೋಡಿ, ವಾರ್ಶಿಪ್ಪನ್ನು ತುಂಬ ಚೆನ್ನಾಗಿ ನಮ್ಮ ದೇಶದಲ್ಲೇ ತಯಾರು ಮಾಡಿ ದೇಶದ ಒಂದು ವಾಯುದಳಕ್ಕೆ ಕೊಟ್ಟಿದ್ದಾರೆ ಸ್ನೇಹಿತರೆ, ಭಾರತೀಯ ಕಂಪ್ನಿಯ ಷೇರುಗಳು. ಈ ಒಂದು ತೇಜಸ್ ಫೈಟರ್ ಜೆಟ್ ಉತ್ಪಾದನೆ ಮಾಡಬೇಕಂದ್ರೆ ಅಫ್ಕೋರ್ಸ್ HAL ಇದೆ ನಮ್ಮಲ್ಲಿ. ಆ HAL ಜೊತೆಗೆ ಕೇವಲ HAL ಒಂದೇ ಇದನ್ನು ರೆಡಿ ಮಾಡಲ್ಲ. ಅಫ್ಕೋರ್ಸ್ ಅದರ ಪ್ರಮುಖ ಪಾತ್ರ ಇದ್ದೇ ಇರುತ್ತೆ 90%. ಇನ್ನು ಒಂದು 5 to 10% ಪಾತ್ರದಲ್ಲಿ ಚಿಕ್ಕ ಪುಟ್ಟ ಒಂದು ಪಾರ್ಟ್ಸ್ಗಳನ್ನು ಉತ್ಪಾದನೆ ಮಾಡ್ತಕ್ಕಂಥ ಸಾಕಷ್ಟು ಪ್ರೈವೇಟ್ ಕಂಪ್ನಿಗಳಿವೆ. ಅವು ಕೂಡ ಇದಕ್ಕೆ ಸಪ್ಲೈ ಮಾಡ್ತವೆ. ಹೀಗಾಗಿ ಇಂಟ್ರೆಸ್ಟಿಂಗು. ಹೆಲಿಕಾಪ್ಟರನ್ನು HAL ಪ್ರಮುಖವಾಗಿ ಉತ್ಪಾದನೆ ಮಾಡುತ್ತೆ. ಈ ಒಂದು ಕಂಪ್ನಿಯಲ್ಲಿ ಉತ್ಪಾದನೆ ಮಾಡ್ತಕ್ಕಂಥದ್ದೇ ತುಂಬ ಚೆನ್ನಾಗಿದೆ. ಇದನ್ನು ಯಾವುದು ಡೇಟಾ ಪ್ಯಾಟರ್ನ್ಸು ಅಥವಾ ಇದು ಏರೋಸ್ಪೇಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಸ್ಟಾಕ್ ಇದು. ಹೌದು, ತನೇಜಾ ಏರೋಸ್ಪೇಸ್ ಅಂತೇಳಿ ತುಂಬ ಚೆನ್ನಾಗಿದೆ ಸ್ಟಾಕ್. ಅದರದ್ದು ಒಂದು ಪ್ರಾಡಕ್ಟ್ಸ್ ಇವು ತನೇಜಾ. ನೋಡಿ, ಇದು ಒಂದು ಡೇಟಾ ಪ್ಯಾಟರ್ನ್ಸ್ದು, ಪ್ಯೂರ್ಲಿ ಡೇಟಾ ಪ್ಯಾಟರ್ನ್ಸ್ ಕಂಪ್ನಿದು. ಇದು ಕೂಡ ಡಿಫೆನ್ಸ್ ಸೆಕ್ಟರ್ಗೆ ಈ ಥರ ಕೆಲವೊಂದಿಷ್ಟು ಚಿಪ್ಸ್ಗಳನ್ನು ಪ್ರೊವೈಡ್ ಮಾಡುತ್ತೆ ಸ್ನೇಹಿತರೆ. ಇಂಟ್ರೆಸ್ಟಿಂಗ್ ಇದೆ ಡೇಟಾ ಪ್ಯಾಟರ್ನ್ಸ್ ಸ್ಟಾಕ್ ಕೂಡ.
ವೆರಿ ಇಂಟ್ರೆಸ್ಟಿಂಗ್ ಪ್ರಾಡಕ್ಟ್ಸ್ಗಳನ್ನು ಡೇಟಾ ಪ್ಯಾಟರ್ನ್ಸ್ ಪ್ರೊವೈಡ್ ಮಾಡುತ್ತೆ. ಈ ಥರ ಬುಲೆಟ್ಸ್ಗಳನ್ನು ತಯಾರು ಮಾಡ್ತಕ್ಕಂಥ ಒಂದು ಕಂಪ್ನಿನೇ ಇದೆ, ಪ್ರೈವೇಟ್ ಆಗಿರ್ಬೋದು, ಪಬ್ಲಿಕ್ನಲ್ಲಿ ಕೂಡ ಇದೆ. ಹಾಗೆ ಈ ಒಂದು ನೌಕಾಸೇನೆಯ ಒಂದು ಏನು ವೆಹಿಕಲ್ ಇದೆಯಲ್ಲ, ಇದರಲ್ಲಿ ಸಾಕಷ್ಟು ಕಂಪ್ನಿಗಳು ಕೆಲಸ ಮಾಡ್ತವೆ. ಹೈ ಎನರ್ಜಿ ಅಂದ್ರೇನು? ಹೈ ಎನರ್ಜಿ ಬ್ಯಾಟ್ರಿ ಇದು. ಹೌದು ಸ್ನೇಹಿತರೆ, ಹೈ ಎನರ್ಜಿ ಬ್ಯಾಟ್ರಿ ಅಂತೇಳಿ ಒಂದು ಸ್ಟಾಕ ಇದೆ. ಅದು ಕೂಡ ಈ ಥರ ಒಂದು ಬ್ಯಾಟ್ರೀಸ್ಗಳನ್ನು ಪ್ರೊಡ್ಯೂಸ್ ಮಾಡಿಬಿಟ್ಟು ದೇಶದ ರಕ್ಷಣಾ ವ್ಯವಸ್ಥೆಗೆ ಕೊಡುತ್ತದೆ. ಏಕೆ ನಮ್ಮ ಡಿಫೆನ್ಸ್ ಸೆಕ್ಟರ್ಗೆ ಹೈ ಎನರ್ಜಿ ಎದಕ್ಕೆ ಬೇಕಂದರೆ, ಇಲ್ಲಿ ನೋಡಿ, ಎಕ್ಸ್ಪ್ಲೋಸಿವ್ ಹೈಲಿ ಎಕ್ಸ್ಪ್ಲೋಸಿವ್ ಬ್ಯಾಟ್ರೀಸ್ ಇವೆಲ್ಲ ಈ ಥರ ಒಂದು ಸಮಯ ಸಂದರ್ಭ ಬಂದಾಗ ಬೇಕಾಗುತ್ತೆ ಅಂತ ಇಟ್ಕೊಂಡಿರ್ತಾರೆ. ನೋಡಿ ಸ್ನೇಹಿತರೆ, ನಾನು ಪ್ರತಿಯೊಂದು ಸ್ಟಾಕನ್ನು ಅಲ್ಫಾಬೆಟಿಕಲಿ ಹೇಳ್ಬಿಡ್ತೀನಿ, ಅಂದರೆ ಈಸಿ ಆಗುತ್ತೆ ನಿಮಗೂ ಕೂಡ ನನಗೂ ಕೂಡ ನೆನ್ಪಿಟ್ಕೊಳ್ಳೋಕೆ ಆಯ್ತು, ಓದಲಿಕ್ಕೆ ಆಯ್ತು. ಆಸ್ಟ್ರಾ ಮೈಕ್ರೋವೇವ್ ಫಸ್ಟ್ ಸ್ಟಾಕು, ಆಸ್ಟ್ರಾ ಮೈಕ್ರೋವೇವ್ ಪ್ರೊಡಕ್ಟ್ಸ್ ಲಿಮಿಟೆಡ್, ಎ ಫಾರ್ ಆಸ್ಟ್ರಾ ಮೈಕ್ರೋವೇವ್, 917 ಇದೆ ಇವತ್ತಿನ ಬೆಲೆ. ಇಯರ್ಲಿ ಚಾರ್ಟ್ ಓಕೆ, ಆಲ್ಮೋಸ್ಟ್ ಆಲ್ ನೋಡಿ ತುಂಬ ಒಂದು ಓಕೆ ಇಯರ್ಲಿ ಚಾರ್ಟ್ ಇದು ನೋಡಿ. ಇಲ್ಲಿ ಒಂದು 5 to 10% ಡೌನ್ ಸೈಡ್ ಆಗಿದೆ, ಒಂಥರ ಪೋಲ್ ಆ್ಯಂಡ್ ಫ್ಲ್ಯಾಗ್ ಥರ ಪ್ಯಾಟರ್ನ್ ಫಾರ್ಮ್ ಆಗಿದೆ. ಇಟ್ ಮೇ ಗೋ ಅಪ್ ಸೈಡ್ ಅಂತ ಹೇಳ್ಬೋದು ಅಷ್ಟೇ. ಮಾರ್ಕೆಟ್ ಕ್ಯಾಪಿಟಲ್ಲು ಆಲ್ಮೋಸ್ಟ್ ಅಲ್ಲೂ 8,000 ಕೋಟಿ ಮಾರ್ಕೆಟ್ ಕ್ಯಾಪಿಟಲ್ ಇದೆ. ಪಿ ರೇಷಿಯೋ 71 ಇದೆ. ಅವೆಂಟಲ್ ಲಿಮಿಟೆಡ್ ಅಂತೇಳಿ 206 ಇದೆ ಇವತ್ತಿನ ಶೇರ್ ಬೆಲೆ. BEL ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್, ಯಾರಿಗೆ ಗೊತ್ತಿಲ್ಲ, ಎಲ್ಲರ ಫೇವ್ರೇಟ್ ಸ್ಟಾಕ್ ಇದು, ನನಗಂತೂ ತುಂಬ ಫೇವ್ರೇಟ್ ಇದು. 326 ಇದೆ. ತುಂಬ ದಿನಗಳಿಂದ ನೋಡಿ ಒಂದು ರೇಂಜ್ ಬೌಂಡ್ನಲ್ಲಿದೆ. ಓಕೆ, ಚಾರ್ಟ್ನಲ್ಲಿ ಕೂಡ ಕಾಣ್ತಾ ಇದೆ ನೋಡಿ. ಇಲ್ಲಿ ನೋಡಿದರೆ ನನಗೊಂದು ಪ್ಯಾಟ್ರನ್ ಸಿಕ್ತು ಈಗ. ಓಕೆ, ಒಂದು ಪ್ಯಾಟ್ರನ್ ಜಸ್ಟ್ ಸಿಕ್ತು ನೋಡಿ, ನಿಮಗೆ ಡ್ರಾ ಮಾಡಿ ತೋರಿಸ್ತೀನಿ. ಈ ಪ್ಯಾಟ್ರನ್ನು ನೋಡಿ, ಅಸೆಂಡಿಂಗ್ ಟ್ರ್ಯಾಂಗಲ್ ಅಂತಾರೆ ಇದಕ್ಕೆ. ಅಸೆಂಡಿಂಗ್ ಟ್ರ್ಯಾಂಗಲ್ ಪ್ಯಾಟ್ರನ್ ಸಿಕ್ತು ನೋಡಿ ನನಗೆ. ಅಸೆಂಡಿಂಗ್ ಟ್ರ್ಯಾಂಗಲ್ ಏನು ಹೇಳುತ್ತೆ ಇದು? ಅಸೆಂಡಿಂಗ್ ಟ್ರ್ಯಾಂಗಲ್ ಪ್ಯಾಟ್ರನ್ ಅಂದರೆ ಮುಂದಿನ ದಿನಗಳಲ್ಲಿ ಅಪ್ಸೈಡ್ ಅಂತ ಹೇಳುತ್ತೆ. ಅಂದರೆ ಆಲ್ಮೋಸ್ಟ್ ಆಲ್ ಅಸೆಂಡಿಂಗ್ ಟ್ರ್ಯಾಂಗಲ್ ಅಂದರೆ ಟುವರ್ಡ್ಸ್ ಅಸೆಂಡಿಂಗ್ ಸೈಡ್ ಅಂತ. ಡಿಸೆಂಡಿಂಗ್ ಟ್ರಯಾಂಗಲ್ ಪ್ಯಾಟರ್ನು ಇರ್ತವೆ ಇದರಲ್ಲಿ. ಡಿಸೆಂಡಿಂಗ್ ಟ್ರಯಾಂಗಲ್ ಅಂದರೆ ಟುವರ್ಡ್ಸ್ ಡೌನ್ ಸೈಡ್ ಅಂತ ಪ್ಯಾಟರ್ನ್ ಫಾರ್ಮ್ ಆಗುತ್ತೆ. ಇದು ಪ್ಯೂರ್ಲಿ ಅಸೆಂಡಿಂಗ್ ಟ್ರಯಾಂಗಲ್ ಪ್ಯಾಟರ್ನ್ ಫಾರ್ಮ್ ಇದೆ. ಹೀಗಾಗಿ ನಾನು ತುಂಬ ದಿನಗಳಿಂದ ಹೇಳ್ತಾ ಇದ್ದೀನಿ, ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ನಲ್ಲಿ ಒಂದು ಸುನಾಮಿ ಬರೋ ಸಾಧ್ಯತೆ ಇದೆ. ಬರೀ ಕೇವಲ ಬುಲ್ ರನ್ ಅಷ್ಟೇ ಅಲ್ಲ, ನಾನು ಸುನಾಮಿ ಅಂತಕ್ಕಂಥ ಪದ ಯೂಸ್ ಎದಕ್ಕೆ ಮಾಡ್ತಾ ಇದ್ದೀನಿ ಅಂದರೆ, ಬಿಗ್ಗೆಸ್ಟ್ ಸುನಾಮಿ ಇನ್ ಎವರ್ ಹಿಸ್ಟ್ರಿ ಭಾರತ್ ಎಲೆಕ್ಟ್ರಾನಿಕ್ಸ್ನಲ್ಲಿ ಬರೋ ಸಾಧ್ಯತೆ ಇದೆ ಅಂತ ನಂಗೆ ದಟ್ಟವಾದ ನಂಬಿಕೆ ಇದೆ. ಅದು ಯಾವಾಗ ಬರುತ್ತೆ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಭಾರತ್ ಎಲೆಕ್ಟ್ರಾನಿಕ್ಸ್ ಮೇಲೆ ಒಂದು ಚಿಕ್ಕ ಕಣ್ಣಿಟ್ಟಿರಿ, ವಾಚ್ ಲಿಸ್ಟ್ನಲ್ಲಿ ಇಟ್ಕೊಂಡಿರಿ. BHEL ಭಾರತ್ ಹೆವಿ ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್ 319 ಇದೆ. ಇದು ಕೂಡ ನಿಮ್ಗೆ ಗೊತ್ತಿದೆ, ಎಲೆಕ್ಟ್ರಿಕ್ ಉತ್ಪಾದನೆಗಳನ್ನು ಮಾಡಿಬಿಟ್ಟು ಭಾರತೀಯ ಒಂದು ಸೇನೆಗಾಗಿರ್ಬೋದು ಅಥವಾ ಮತ್ತು ಪ್ರೈವೇಟ್ ಸೆಕ್ಟರ್ ಕೂಡ ಪ್ರೊವೈಡ್ ಮಾಡುತ್ತೆ. BDL ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್. ಹೌದು ಸ್ನೇಹಿತರೆ, ತುಂಬ ಜನಕ್ಕೆ ಗೊತ್ತಿದೆ ಇಲ್ಲೋ ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ ಕೆಲಸ. only one company in India, Bharat Dynamics is only one company in India that produces missiles. ಹೌದು, ದೇಶದ ಏಕೈಕ ಕಂಪ್ನಿ ಮಿಸೈಲ್ಸ್ಗಳನ್ನು ಉತ್ಪಾದನೆ ಮಾಡ್ತಕ್ಕಂಥ ದೇಶದ ಏಕೈಕ ಕಂಪ್ನಿ ಯಾವುದು? ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್. 1601 ಇದೆ ಇವತ್ತಿನ ಬೆಲೆ. BEML ಭಾರತ್ ಅರ್ತ್ ಮೂವರ್ಸ್ ಲಿಮಿಟೆಡ್ 4950 ಇದೆ ಶೇರ್ ಬೆಲೆ. ಸಾಕಷ್ಟು ಹೆವಿ ಒಂದು ಇದು ಏನು ಅರ್ತ್ ಮೂವರ್ಸ್ಗಳನ್ನು ಉತ್ಪಾದನೆ ಮಾಡಿಬಿಟ್ಟು ದೇಶದ ರಕ್ಷಣಾ ವ್ಯವಸ್ಥೆಗೂ ಕೊಡುತ್ತೆ, ಆಸ್ ವೆಲ್ ಆಸ್ ಪ್ರೈವೇಟ್ ಸೆಕ್ಟರ್ಗೂ ಸಾಕಷ್ಟು ಕೊಡುತ್ತೆ. ಭಾರತ್ ಫೋರ್ಜ್ ಲಿಮಿಟೆಡ್ 1654 ಇದೆ. ಇದು ಕೂಡ ಪ್ರೈವೇಟ್ ಸೆಕ್ಟರ್ನಲ್ಲಿ ಕೆಲಸ ಮಾಡುತ್ತೆ, ಆಸ್ ವೆಲ್ ಆಸ್ ದೇಶದ ಒಂದು ರಕ್ಷಣಾ ವ್ಯವಸ್ಥೆಗೂ ಕೂಡ ಪ್ರಾಡಕ್ಟ್ಸ್ಗಳನ್ನು ಪ್ರೊವೈಡ್ ಮಾಡುತ್ತೆ. ಕೊಚ್ಚಿನ್ ಶಿಪ್ ಯಾರ್ಡ್ ಲಿಮಿಟೆಡ್, ಇದ್ರ ಬಗ್ಗೆ ಏನು ಹೇಳೋದಿದೆ, ಎಲ್ಲರಿಗೂ ಗೊತ್ತೇ ಇದೆ. ಸಾಕಷ್ಟು ಜನ ಆಗಲೇ ಆಲ್ರೆಡಿ ಒಂದು ತೊಗೊಂಡ್ಬಿಟ್ಟು ಪೋರ್ಟ್ಫೋಲಿಯೋದಲ್ಲಿ ಇಟ್ಕೊಂಡು ತುಂಬ ಸಾಕಷ್ಟು ದುಡ್ಡು ಗಳಿಸಿರ್ಬೋದು ಸಾಕಷ್ಟು ಜನ. 2745 ಹ್ಯೂಜ್ ಒಂದು ಬುಲ್ ರನ್ನಲ್ಲಿ ಇದೆ. ಕಂಟಿನ್ಯೂಸ್ ಆಗೋ ಚಾನ್ಸಸ್ ಕೂಡ ಇದೆ ಇದರಲ್ಲಿ. ಚಾನ್ಸಸ್ ಏನು, ಖಂಡಿತ ಫ್ಯೂಚರ್ ಮಲ್ಟಿಬ್ಯಾಗರ್ ಇವೆಲ್ಲ ಆಗ್ತಕ್ಕಂಥ ಸ್ಟಾಕ್ಗಳೇ ಇವು. ಶಿಪ್ ಉತ್ಪಾದನೆ ಮಾಡೋದ್ರಲ್ಲಿ ಹೆಸರಾಂತ ಕಂಪ್ನಿ. DCX ಸಿಸ್ಟಮ್ಸ್ ಲಿಮಿಟೆಡ್ ಅಂತೇಳಿ 405 ಇದೆ ಇವತ್ತಿನ ಶೇರ್ ಬೆಲೆ.
ಡೇಟಾ ಪ್ಯಾಟರ್ನ್ಸ್ ಲಿಮಿಟೆಡ್, ಹೌದು ಡೇಟಾ ಪ್ಯಾಟರ್ನ್ಸ್ ಬಗ್ಗೆ ನಿಮಗೆ ಕೆಲವೊಂದಿಷ್ಟು ಕ್ಲಿಪ್ಪಿಂಗ್ಸಲ್ಲಿ ಹೇಳಿದೆ. ಅದರ ಒಂದು ಪ್ರಾಡಕ್ಟ್ಸ್ಗಳನ್ನು, ವೆರಿ ಇಂಟ್ರೆಸ್ಟಿಂಗು ಪ್ರಾಡಕ್ಟ್ಸ್ಗಳನ್ನು ಮಾಡುತ್ತೆ. ಇತ್ತೀಚೆಗೆ ಲಿಸ್ಟಿಂಗ್ ಆಗಿರ್ತಕ್ಕಂಥ ಸ್ಟಾಕ್ ಇದು ಡೇಟಾ ಪ್ಯಾಟರ್ನ್ಸ್ ಲಿಮಿಟೆಡು. ಕೆಲವೊಂದಿಷ್ಟು ಚಿಪ್ ಥರ ಪ್ರಾಡಕ್ಟ್ಸ್ಗಳನ್ನು ಕೂಡ ಉತ್ಪಾದನೆ ಮಾಡುತ್ತೆ, ಡೇಟಾ ಪ್ರೊವೈಡ್ ಕೂಡ ಮಾಡುತ್ತೆ. 3311 ಶೇರ್ ಬೆಲೆ. ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್, ಇದ್ರ ಬಗ್ಗೆ ಏನು ಹೇಳೋದಿದೆ ಸ್ನೇಹಿತರೆ, ಹೊಸ ಹೊಸ ಶಿಪ್ಗಳನ್ನು ರೆಡಿ ಮಾಡಿಬಿಟ್ಟು ದೇಶದ ಒಂದು ನೌಕಾದಳಕ್ಕೆ ಕೊಡುಗೆಯಾಗಿ ಕೊಡುತ್ತೆ ಸ್ನೇಹಿತರೆ. 2575 ಶೇರ್ ಬೆಲೆ. HAL ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್, ದೇಶದ ಹೆಮ್ಮೆ ಆದರೆ ನಮ್ಮ ಕರ್ನಾಟಕದ ಹೆಮ್ಮೆಯ ಸಂಸ್ಥೆ ಕೂಡ ಹೌದು. ನಮ್ಮ ಬೆಂಗಳೂರಿನಲ್ಲಿ ಇರ್ತಕ್ಕಂಥ HAL ದೇಶದ ರಕ್ಷಣಾ ವ್ಯವಸ್ಥೆಗೆ ತುಂಬ ಕೊಡುಗೆ ಇದೆ, ದೊಡ್ಡ ಕೊಡುಗೆ ಇದು. ನಾವು ಹೆಮ್ಮೆ ಪಡಲೇಬೇಕು HAL ಮೇಲೆ ಕನ್ನಡಿಗರಾಗಿ. ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ 5322 ಇದೆ ಇವತ್ತಿನ ಶೇರ್ ಬೆಲೆ. ಇದು ಕಂಟಿನ್ಯೂಯಸ್ ಅಪ್ ಟ್ರೆಂಡ್ ಇದ್ದೇ ಇರುತ್ತೆ ನೋಡಿ. ಇವತ್ತು ಒಂದು 3.5% ಫಾಲ್ ಆಗಿದೆ ಡ್ಯೂ ಟು ಬಜೆಟ್. ಸ್ವಲ್ಪ ಕರೆಕ್ಷನ್ ಆಗ್ತಾ ಇರುತ್ತೆ, ನಂತರ ಬಜೆಟ್ ನಂತರ 100% ಅಪ್ಸೈಡ್ ಮೂವ್ ಆಗುತ್ತೆ. ಹೈ ಎನರ್ಜಿ ಬ್ಯಾಟ್ರೀಸ್ ಇಂಡಿಯಾ ಲಿಮಿಟೆಡ್ ಅಂತೇಳಿ, ಹೌದು ನಿಮಗೆ ಕ್ಲಿಪ್ಪಿಂಗ್ಸ್ನಲ್ಲಿ ಕೆಲವೊಂದಿಷ್ಟು ಹೈ ಎನರ್ಜಿ ಬ್ಯಾಟ್ರೀಸ್ಗಳನ್ನು ತೋರಿಸಿದೆ. ಅದನ್ನು ಬ್ಯಾಟ್ರೀಸ್ ರೆಡಿ ಮಾಡಿಬಿಟ್ಟು ನಮ್ಮ ಒಂದು ಡಿಫೆನ್ಸ್ ಸೆಕ್ಟರ್ಗೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅದನ್ನು ಅವರು ಯೂಸ್ ಮಾಡ್ಕೊತಾರೆ ಎಕ್ಸ್ಪ್ಲೋಸಿವ್ಸ್ಗಳಿಗೆ ಬೇಕಾದಾಗ ಅಂತ ಹೇಳಿದ್ದೆ. ಅದೇ ಕಂಪ್ನಿ ಇದು. 827 ಇದೆ ಇವತ್ತಿನ ಶೇರ್ ಬೆಲೆ. ಐಡಿಯಾ ಫೋರ್ಜ್ ಟೆಕ್ನಾಲಜೀಸ್ ಲಿಮಿಟೆಡ್ ಪ್ರೈವೇಟ್ ಕಂಪ್ನಿ, ಆದರೆ ನಮ್ಮ ಡಿಫೆನ್ಸ್ ಸೆಕ್ಟರ್ಗೆ ಸಾಕಷ್ಟು ಪ್ರಾಡಕ್ಟ್ಸ್ಗಳನ್ನು ರೆಡಿ ಮಾಡಿಬಿಟ್ಟು ಕೊಡುತ್ತೆ. 839 ಇವತ್ತಿನ ಶೇರ್ ಬೆಲೆ. ಕೃಷ್ಣ ಡಿಫೆನ್ಸ್ ಆ್ಯಂಡ್ ಅಲೈಸ್ ಇಂಡಸ್ಟ್ರೀಸ್ ಅಂತೇಳಿ ಇವತ್ತಿನ ಶೇರ್ ಬೆಲೆ 800 ಇದೆ. ಕೇನ್ಸ್ ಟೆಕ್ನಾಲಜಿ ಇಂಡಿಯಾ ಲಿಮಿಟೆಡ್, ಇವೆಲ್ಲ ಸ್ಟಾಕ್ಗಳು ಸ್ನೇಹಿತರೆ ಒಂದಿಲ್ಲ ಒಂದು ಪ್ರಾಡಕ್ಟ್ಸ್ಗಳನ್ನು ಡಿಫೆನ್ಸ್ ಸೆಕ್ಟರ್ಗೆ ಪ್ರೊವೈಡ್ ಮಾಡ್ತಾನೆ ಇವೆ. ಹೀಗಾಗಿ ಜಾಸ್ತಿ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ ನಾನು, ಯಾಕೆಂದರೆ ವಿಡಿಯೋ ತುಂಬ ಲೆಂತಿ ಆಗುತ್ತೆ. ಹೀಗಾಗಿ ಚಿಕ್ಕ ವಿಡಿಯೋ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಕೇನ್ಸ್ ಟೆಕ್ನಾಲಜಿ ಇಂಡಿಯಾ ಲಿಮಿಟೆಡ್ 4155 ಇವತ್ತಿನ ಶೇರ್ ಬೆಲೆ. ಮಜ್ಗಾಂವ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್, ಯಾರಿಗೆ ಗೊತ್ತಿಲ್ಲ, ಇದು ಎಲ್ಲರ ಫೇವ್ರೇಟ್ ಸ್ಟಾಕ್. ಇದು ಸಾಕಷ್ಟು ಜನ ದುಡ್ಡು ಕೂಡ ಮಾಡ್ಕೊಂಡಿರ್ತಾರೆ. ಇದರಲ್ಲಿ ಸಾಕಷ್ಟು ಜನ ತುಂಬ ವರ್ಷದಿಂದ ಹೂಡಿಕೆನೂ ಮಾಡಿದ್ದಾರೆ, ಇತ್ತೀಚೆಗೆ ಕೂಡ ಹೂಡಿಕೆ ಮಾಡಿರ್ಬೋದು. 5395 ಇದೆ ಇವತ್ತಿನ ಶೇರ್ ಬೆಲೆ. ಒನ್ ಆಫ್ ದ ಕಿಂಗ್ ಮೇಕರ್ ಅಂತ ಹೇಳ್ಬೋದು. ಇದಕ್ಕೆ ಸಬ್ಮರೀನ್ ಮೇಕಿಂಗ್ನಲ್ಲಿ, ಸಬ್ಮರೀನ್ ಮಾಡೋದ್ರಲ್ಲಿ ಹೆಸರಾಂತ ಕಂಪ್ನಿ ಇದು ಮಜ್ಗಾಂವ್ ಡಾಕ್ ಲಿಮಿಟೆಡ್. ಎಂಟಾರ್ ಟೆಕ್ನಾಲಜೀಸ್ ಲಿಮಿಟೆಡ್ 1976 ಇದೆ ಇವತ್ತಿನ ಶೇರ್ ಬೆಲೆ. ನೈಬ್ ಲಿಮಿಟೆಡ್ ಒನ್ ಆಫ್ ದ ಬೆಸ್ಟ್ ಪ್ರೈವೇಟ್ ಸ್ಟಾಕ್ ಅಂತ ಹೇಳ್ಬೋದು. ಡಿಫೆನ್ಸ್ ಸೆಕ್ಟರ್ಗೆ ಸಾಕಷ್ಟು ಕೊಡುಗೆ ಕೊಡುತ್ತೆ ಸ್ನೇಹಿತರೆ. ತುಂಬ ಒಂದು ಚಿಕ್ಕ ಪ್ರೈಸ್ನಿಂದ ನೋಡ್ತಾ ಇದ್ದೀನಿ, ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಇದನ್ನು ಆಲ್ಮೋಸ್ಟ್ ಆಲ್ ಇದನ್ನು ಎಕ್ಸ್ಪ್ಲೇನ್ ಕೂಡ ಮಾಡಿದ್ದೀನಿ. ಮೋಸ್ಟ್ ಪ್ರಾಬ್ಲಿ ನನ್ನ ನನ್ನ ಒಂದು ಪ್ಲೇ ಲಿಸ್ಟ್ನಲ್ಲಿ ಇದೆ. ಇದು ಕೇವಲ ನೈಬ್ ಲಿಮಿಟೆಡ್ ಬಗ್ಗೆ ಒಂದೇ ಸಪ್ರೇಟಾಗಿ ವಿಡಿಯೋ ಮಾಡಿಬಿಟ್ಟು ಅದರದ್ದೆಲ್ಲ ಡೀಟೇಲ್ಸ್ ಹೇಳಿದ್ದೀನಿ. ನಾನು ಎಕ್ಸ್ಪ್ಲೇನ್ ಮಾಡಿದಾಗ ಮೋಸ್ಟ್ಲಿ ಒಂದೂವರೆ ತಿಂಗಳಾಯಿತು. ಕೇವಲ 1400 ಇತ್ತು ಅದರ ಬೆಲೆ. ಇವಾಗ ನೋಡಿ 600 ರೂಪಾಯಿ ಜಂಪ್ ಆಗಿದೆ ಕೇವಲ ಒಂದೂವರೆ ತಿಂಗಳಲ್ಲಿ. ನೈಬ್ ಲಿಮಿಟೆಡ್ ಇಂಟ್ರೆಸ್ಟಿಂಗು ಕಂಪ್ನಿ ಕೂಡ, ವೆರಿ ಇಂಟ್ರೆಸ್ಟಿಂಗು ಪ್ರಾಡಕ್ಟ್ಸ್ಗಳನ್ನು ತಯಾರು ಮಾಡಿಬಿಟ್ಟು ದೇಶದ ಒಂದು ರಕ್ಷಣಾ ವ್ಯವಸ್ಥೆಗೆ ಕೊಡ್ತಾ ಇದೆ. ಸ್ಪೆಷಲಿ ಟ್ಯಾಂಕರ್ಸ್ಗಳಿಗೆ ಸಂಬಂಧಪಟ್ಟಂಥ ಸಾಕಷ್ಟು ಪ್ರಾಡಕ್ಟ್ಸ್ಗಳನ್ನು ಮಾಡ್ತಾ ಇದೆ. ಹಾಗೆ ಏವಿಯೇಷನ್ ಸೆಕ್ಟರ್ ಕೂಡ ಕೊಡ್ತಾ ಇದೆ ಪ್ರಾಡಕ್ಟ್ಸ್ಗಳನ್ನು. ಸ್ಪೆಷಲಿ ನಮ್ಮ ಒಂದು ಭೂಸೇನೆಗೆ ಸಾಕಷ್ಟು ಇದರ ಪ್ರಾಡಕ್ಟ್ಸ್ಗಳು ಸಪ್ಲೈ ಆಗ್ತಾ ಇವೆ ಸ್ನೇಹಿತರೆ. PTC ಇಂಡಿಯಾ ಲಿಮಿಟೆಡ್ 220 ಇದೆ ಇವತ್ತಿನ ಶೇರ್ ಬೆಲೆ. ಪಾರಸ್ ಡಿಫೆನ್ಸ್ ಆ್ಯಂಡ್ ಸ್ಪೇಸ್ ಟೆಕ್ನಾಲಜೀಸ್ ಲಿಮಿಟೆಡ್ 1395 ಇದೆ. ಪ್ರೈವೇಟ್ ಕಂಪ್ನಿ ಆದರೂ ಒಂದು ಚೆನ್ನಾಗಿ ಒಂದು ಡಿಫೆನ್ಸ್ ಸೆಕ್ಟರ್ಗೆ ತನ್ನ ಪ್ರಾಡಕ್ಟ್ಸ್ಗಳನ್ನು ಪ್ರೊವೈಡ್ ಮಾಡ್ತಾ ಇದೆ. ಸಿಕಾ ಇಂಟರ್ಪ್ಲಾಂಟ್ ಸಿಸ್ಟಮ್ಸ್ ಲಿಮಿಟೆಡ್ 2987 ಇದೆ. ವೆರಿ ಇಂಟ್ರೆಸ್ಟಿಂಗು ಪ್ರಾಡಕ್ಟ್ಸ್ಗಳನ್ನು ಡಿಫೆನ್ಸ್ ಸೆಕ್ಟರ್ಗೆ ಕೊಡುತ್ತೆ. ಸ್ಟಡಿ ಮಾಡಿ ನೀವು ಕೂಡ. ಸೋಲಾರ್ ಇಂಡಸ್ಟ್ರೀಸ್ ಇಂಡಿಯಾ ಲಿಮಿಟೆಡ್ 11740 ಇದೆ ಇವತ್ತಿನ ಶೇರ್ ಬೆಲೆ. ಏನಪ್ಪ ಇದು ಡಿಫೆನ್ಸ್ ಸೆಕ್ಟರ್ನಲ್ಲಿ ಸೋಲಾರ್ ಇಂಡಸ್ಟ್ರೀಸ್ ಶೇರನ್ನು ಹೇಳಿದರು ಅಂದ್ಕೋಬೇಡಿ. ಸೋಲಾರ್ ಇಂಡಸ್ಟ್ರೀಸ್ ಇಂಡಿಯಾ ಲಿಮಿಟೆಡು ಇದು ಕೂಡ ಡಿಫೆನ್ಸ್ ಸೆಕ್ಟರ್ಗೆ ಸಾಕಷ್ಟು ಪ್ರಾಡಕ್ಟ್ಸ್ಗಳನ್ನು ಸಪ್ಲೈ ಮಾಡುತ್ತೆ.
ತನೇಜಾ ಏರೋಸ್ಪೇಸ್ ಆ್ಯಂಡ್ ಏವಿಯೇಷನ್ ಲಿಮಿಟೆಡ್ 658 ಇದೆ. ಏವಿಯೇಷನ್ ಇಂಡಸ್ಟ್ರಿಗೆ ಇದು ಪ್ರೈವೇಟ್ ಕಂಪ್ನಿ ಆದರೂ ಚಿಕ್ಕ ಪುಟ್ಟ ಒಂದು ಪ್ರಾಡಕ್ಟ್ಸ್ಗಳನ್ನು ಉತ್ಪಾದನೆ ಮಾಡಿಬಿಟ್ಟು ಏವಿಯೇಷನ್ ಇಂಡಸ್ಟ್ರಿಗೆ ಕೊಡುತ್ತೆ. ಆ್ಯಂಡ್ ಫೈನಲಿ A to Z ಅಂದಿದೆ, Z ಬಂದಿದೆ. ಜೆನ್ ಟೆಕ್ನಾಲಜೀಸ್ ಲಿಮಿಟೆಡ್ 1359 ಇದೆ ಇವತ್ತಿನ ಶೇರ್ ಬೆಲೆ. ಇದು ಕೂಡ ಡಿಫೆನ್ಸ್ ಸೆಕ್ಟರ್ಗೆ ಪ್ರಾಡಕ್ಟ್ಸ್ಗಳನ್ನು ಪ್ರೊವೈಡ್ ಮಾಡುತ್ತೆ. ಈ ಥರ ಒಂದು ಸಂಕ್ಷಿಪ್ತ ಮಾಹಿತಿ ನಿಮಗೆ ರಿಗಾರ್ಡಿಂಗ್ ಡಿಫೆನ್ಸ್ ಸೆಕ್ಟರ್ ಸಂಬಂಧಪಟ್ಟಂತೆ. ನನ್ನ ಉದ್ದೇಶ ಏನಿತ್ತಂದರೆ ಈ ಒಂದು ವಿಡಿಯೋದಲ್ಲಿ ಕೇವಲ ನಿಮಗೆ ಡಿಫೆನ್ಸ್ ಸೆಕ್ಟರ್ನಲ್ಲಿ ಬರ್ತಕ್ಕಂಥ ಶೇರ್ಗಳ ಪರಿಚಯ ಮಾಡೋದು ನನ್ನ ಉದ್ದೇಶ ಆಗಿತ್ತು. ಇನ್ನು ಅದರ ಡೀಟೇಲ್ಸ್ ಹೇಳ್ತಾ ಹೋದರೆ ತುಂಬ ದೊಡ್ಡ ವಿಡಿಯೋ ಆಗುತ್ತೆ. ಡಿಫೆನ್ಸ್ ಸೆಕ್ಟರ್ನಲ್ಲಿ ಒಂದು ಎಷ್ಟು ಸ್ಟಾಕ್ಸ್ ಇವೆ ಎಲ್ಲ ಕವರೇಜ್ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ. ಐ ಹೋಪ್ ಈ ಒಂದು ಚಿಕ್ಕ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಮತ್ತೆ ತಡ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಡ್ರಾಪ್ ಮಾಡ್ತಾ ಡೋಂಟ್ ಫಾರ್ಗೆಟ್ ಟು ಹಿಟ್ ದ ಲೈಕ್ ಬಟನ್. ನಾಳೆ ಸೆಕ್ಟರ್ ಯಾವ್ದು ಬೇಕು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ಹಾಗೆ ನಾನು ಕೂಡ ಅದ್ರ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದೇನೆ. ನೀವು ತಿಳಿಸಿ, ಹೆಲ್ಪ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್.